ರಾಜ್ಯ ಕಾಂಗ್ರೆಸ್ ಅಲ್ಲಿ ಪೂರ್ಣಾವಧಿ ಸಿಎಂ ಚರ್ಚೆ ಅಂತೂ ಜೋರಾಗ್ತಾ ಇದೆ. ಸಿದ್ದರಾಮಯ್ಯ ಪರ ಘಟಾನುಘಟಿ ನಾಯಕರು ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ. ಅಹಿಂದ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೂ ಮುಂದಾಗ್ತಿದ್ದಾರೆ. ಇದರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿಯನ್ನು ಕೆಳಗಿಳಿಸೋಕೆ ರಣತಂತ್ರ ರೂಪಿಸುತ್ತಿದ್ದಾರೆ. ಪ್ರತಿದಿನ ಹೇಳಿಕೆಗಳ ಮೂಲಕವೇ ಡಿಕೆಶಿಯ ನಿದ್ರಾಭಂಗ ಮಾಡಿಸ್ತಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಸಿಎಂ ಪರ ಘಟಾನುಘಟಿಗಳ ಬ್ಯಾಟಿಂಗ್. ಡಿಕೆಶಿ ನಿದ್ರೆ ಕೆಡಿಸಿದ ದಲಿತ ಸಚಿವರ ಸ್ಟೇಟ್ಮೆಂಟ್ಸ್. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಣ ಬಡಿದಾಟ ತಾರಕಕ್ಕೇರಿದೆ. ಸಿಎಂ ಕುರ್ಚಿ ವಿಚಾರ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಬೆಳಗಾವಿ ಸಾಹುಕಾರ್ ಕೆಎನ್ ರಾಜಣ್ಣ ನೇರವಾಗಿಯೇ ಸೆಡ್ಡು ಹೊಡೆದಿದ್ದಾರೆ. ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನ ಮುಂದುವರಿಸಬೇಕು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆಶಿಯನ್ನ ಕೆಳಗಿಳಿಸಲೇಬೇಕೆಂದು ದೆಹಲಿಯಲ್ಲಿ ವರಿಷ್ಠರ ಮುಂದೆ ಡಿಮ್ಯಾಂಡ್ ಇಟ್ಟಿದ್ರು. ಇದೀಗ ಬೆಂಗಳೂರಿಗೆ ವಾಪಸ್ ಆದ್ಮೇಲೂ ಕೂಡ ಮತ್ತೆ ಅದನ್ನೇ ಶುರು ಮಾಡಿದ್ದಾರೆ. ಗೊತ್ತಿಲ್ಲ, ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ ಸುರ್ಜೇವಾಲ ಅವ್ರು ಹೇಳಬೇಕು. ಅದಕ್ಕೆ ಯಾಕಂದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಸರ್, ಈಗ ಖರ್ಗೆ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ ಸರ್, ಇನ್ನು 8 ದಿವಸದಲ್ಲಿ ಒಂದಷ್ಟು ಸ್ಟೇಟ್ಗಳು PCC ಅಧ್ಯಕ್ಷ ಬದಲಾವಣೆ ಮಾಡ್ತೀವಿ ಅಂತ. ಕಾದ್ ನೋಡೋಣ. ಅಲ್ಲ ಸರ್, ತಾವೇನಾದ್ರು ಮಾನಸಿಕ ಇಲ್ಲ, ಕಾದ್ ನೋಡೋಣ. ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ. ನಿವೃತ್ತಿಯಾದ್ರೂ ಕಾಂಗ್ರೆಸ್ಗೆ ಬೇಕೇ ಬೇಕು. ದಲಿತ ಸಚಿವರು ಸಿದ್ದರಾಮಯ್ಯನವರನ್ನ ಎಷ್ಟರ ಮಟ್ಟಿಗೆ ಬೆಂಬಲಿಸುತ್ತಿದ್ದಾರೆಂದ್ರೆ ಡಿಕೆಶಿ ಅಪ್ಪಿತಪ್ಪಿಯೂ ಸಿಎಂ ಕುರ್ಚಿಯ ಬಗ್ಗೆ ಸೊಲ್ಲೆತ್ತಬಾರದು, ಅಷ್ಟರ ಮಟ್ಟಿಗೆ ಅವರ ನಿದ್ರೆಯನ್ನ ಕೆಡಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಇಲ್ಲದೆ ಹೋದ್ರೆ ರಾಜ್ಯ ಕಾಂಗ್ರೆಸ್ಗೆ ದಿಕ್ಕೇ ಇಲ್ಲದಂತಾಗತ್ತೆ ಎಂಬುವಷ್ಟರ ಮಟ್ಟಿಗೆ ಅವರನ್ನ ಹೈಕಮಾಂಡ್ ಮುಂದೆ ವಿಜೃಂಭಿಸುತ್ತಿದ್ದಾರೆ. ಸಿದ್ದರಾಮಯ್ಯನಂತಹ ಜನನಾಯಕರ ಅವಶ್ಯಕತೆ ಪಕ್ಷಕ್ಕೆ ಬೇಕೇ ಬೇಕು. ನಿವೃತ್ತಿಯಾದ್ರೂ ಅವರ ಸೇವೆ ಪಕ್ಷಕ್ಕಿರಬೇಕು. ಅವರಂತಹ ನಾಯಕರನ್ನ ಬೆಳೆಸುವವರಿಗೆ ಅವರ ಅನಿವಾರ್ಯತೆ ಇರಲೇಬೇಕೆಂದು ಸಚಿವ ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಅವರ ಸಂಘಟನೆ ಪಕ್ಷಕ್ಕೆ ಬೇಡ ಅಂತ ಹೇಳೋರು ಯಾರು ಅಂತ ಸಚಿವ ಮಹದೇವಪ್ಪ ಹೈಕಮಾಂಡ್ ನಾಯಕರನ್ನೇ ಲೇವಡಿ ಮಾಡಿದಂತಿದೆ. ಅವ್ರು ಇರ್ಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರಬೇಕು ಅವರು. ಆದರೆ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು. ವರಿಷ್ಠರಿಗೆ ಸಂದೇಶ ರವಾನಿಸಿದ ಹಿರಿಯ ನಾಯಕರು. ಇನ್ನು ಯಾವಾಗ ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಕಣ್ಣಿಟ್ರು ಆಗ್ಲೇ ಸಿಎಂ ಆಪ್ತ ಸಚಿವರು ತಿರುಗಿ ಬಿದ್ದಿದ್ರು. ಡಿಕೆಶಿಯನ್ನ ಅಂದಿನಿಂದ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಸಿಎಂ ಕುರ್ಚಿ ಬಗ್ಗೆ ಡಿಕೆಶಿ ಮಾತನಾಡಿದಂತೆಲ್ಲ ಇತ ದಲಿತ ಸಚಿವರು ತಿರುಗೇಟು ನೀಡ್ತಾನೆ ಇದ್ದಾರೆ. ಇದೀಗ ವೇಣುಗೋಪಾಲ್ ಹೇಳಿದ ಒಂದೇ ಒಂದು ಹೇಳಿಕೆಯನ್ನ ಮುಂದಿಟ್ಕೊಂಡು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಹೈಕಮಾಂಡ್ ಎಚ್ಚರಿಕೆಯ ನಡುವೆಯೂ ದಿನ ಬೆಳಗಾದ್ರೆ ಸಾಕು, ಹೇಳಿಕೆಗಳ ಮೂಲಕವೇ ಡಿಕೆಶಿಗೆ ಮಗ್ಗುಲ ಮುಳ್ಳಾಗ್ತಿದ್ದಾರೆ. ಅತ್ತ ಹೈಕಮಾಂಡ್ ಮೇಲೂ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಎಲ್ಲೈತಪ್ಪ, ಇನ್ನು 3 ವರ್ಷ ಆಯ್ತು ನೀನು ಆಗರೆ ಸರಿಯೇ. ನಾನು ಹೇಳಿದೆ ನಿಲ್ಲೋದಿಲ್ಲ ಅಂತ, ಏನು ಗ್ಯಾರಂಟಿನಾ? ಸಾಕ್ರಿ ಎಲ್ಲ ಆರಾಮಾಗನ ಇರೋಣ. ಇಷ್ಟು ವರ್ಷ ಹೋರಾಟದಲ್ಲೇ ಬಂದ್ಬಿಟ್ಟಿದ್ದೀವಿ ನಾವು. ಯಾವುದು ಬುಕ್ಸಡ್ಡೆ ಓಟ್ ಬೀಳೋದಿಲ್ಲ, ನಾವು ಮಾಡೋ ಶ್ರಮದ ಮೇಲೆ ಬರೋ ಓಟು. ಇಷ್ಟು ವರ್ಷ ಹೋರಾಟ ಮಾಡಿದ್ರೆ ಸಾಕು. ಸಿದ್ದು ಪರ ಬಲ ಪ್ರದರ್ಶನಕ್ಕೆ ದಲಿತ ಸಚಿವರ ಪ್ಲಾನ್. ಶೋಷಿತರ ಹೆಸರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಚಿಂತನೆ. ಇನ್ನು ಸಿದ್ದರಾಮಯ್ಯ ಅವಧಿಯನ್ನ ಪೂರ್ಣಗೊಳಿಸಬೇಕು, ಸಿಎಂ ಕೈ ಬಲಪಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಅಹಿಂದ ಸಚಿವರು ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಮೊದಲಿನ ದಲಿತರ ಸಮಾವೇಶದ ಬದಲಿಗೆ ಶೋಷಿತರ ಸಮಾವೇಶ ನಡೆಸುವುದಕ್ಕೆ ತಂತ್ರವನ್ನ ರೂಪಿಸಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ ಇಲ್ಲವೇ ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ನಡೆಸುವುದು. 5-6 ಲಕ್ಷ ಜನರನ್ನ ಸೇರಿಸೋಕೆ ಹೈಕಮಾಂಡ್ ನಾಯಕರನ್ನ ಕರೆಸಿ ಸಿದ್ದರಾಮಯ್ಯ ಭುಜ ಬಲದ ಪರಾಕ್ರಮ ತೋರಿಸೋಕೆ ಹೊರಟಿದ್ದಾರೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ನಡೆಸುತ್ತಿದ್ದಾರೆ. ಹೈಕಮಾಂಡ್ನಿಂದ ಒಪ್ಪಿಗೆಯನ್ನ ಕೂಡ ಪಡೆದಿದ್ದಾರೆ. ಒಟ್ಟಾರೆ ಸರ್ಕಾರ ಮತ್ತು ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ಮತ್ತೆ ತಾರಕಕ್ಕೇರುವ ಲಕ್ಷಣಗಳು ಕಾಣ್ತಾ ಇದೆ. ಬಜೆಟ್ ಬಳಿಕ ಆಡಳಿತ ಪಕ್ಷದಲ್ಲಿ ಏನಾಗಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ.
ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.